ಹ್ಞೂ ಅಲ್ಲಿ ಅಪ್ಪಾಜಿ ಕಳ್ಸಿದೆ ನೋಡು, ಇನ್ನೇನೋ ಇವು ಬರುತ್ತೇನೋ ನೋಡಂಗೆ. ಮದುವೆಗೆ ಬಂದ ಒಳ್ಳೆ ಜೋಡಿ ಒಳ್ಳೆ ಚೆನ್ನಾಗಿತ್ತಪ್ಪ. ಅಲ್ಲೇ ತೋರ್ಸತಾನೆ ತೋರ್ಸಂದ್ರೆ ಊರಲ್ಲಿ ಕರ್ಕೊಂಡ್ರೆ ಮರೆಯಕ್ ಬರಲ್ಲ. ತೋರ್ಸ್ಮಂತಾನೆ ಮಂದಮ್ಸ್ಕೊಬಿಡು ನೀನೇ. ತೋರ್ತಲ್ಲ ಏನದು? ನನಗೆ ಧನು ಕಳ್ಸಿದ್ನಪ್ಪ. ಯಾವ್ದನು? ನಮ್ಮೂರ ಅದನ್ನು ಇವ್ ಫ್ರೆಂಡ್ ಸರ್ಕಲ್. ಫೋನ್ ಮಾಡ್ಬಿಟ್ಟು ನನಗೆ 10,000 ದುಡ್ಡು ಬೇಕು ಕೊಡು ಅಂತ ಇದ್ದಾನೆ. ಹೌದಾ? ಹಾ, ನಾನು ಮತ್ತೆ ಫೋನ್ ಮಾಡಿ ನಂದು ಎತ್ತಲ ಇಲ್ಲ. ಮತ್ತೆ ಈ ಮಟ್ಟಕ್ಕೆ ಹೋಗಿ ಮದುವಾಗ ಮುಖ ನೋಡವಂತ. ಹಾಂ 20,000 ದುಡ್ಡು ಕೊಡಮ್ಮ ಅಂತ. 20,000? ವಾ, ಅದು ನನಗೆ ಎಲ್ಲಿ ಗೊತ್ತು. ನಾನು 2 ದಿನ ಕಾರ್ ತಗೊಂಡು ಹೋಗಿದ್ದ, ಎಲ್ಲಿಗೆ ಅಂತ ಹೇಳಿರ್ಲಿಲ್ಲ. ಹೀರೋಯಿನ ಹಾಂ, ಅವನೇನು ಕಡಿಮೆ ಅವನ ಎಲ್ಲ ಹಿಡ್ದಿರ್ತಾನೆ. ಯಾರ ಕಟ್ಕೆ ಬಲ್ಲಿ ಆ ಹುಡುಗಿ ಮದುವೆಗೆ ಕೈಲಿ ಕಚ್ಕೊಂಡಿದ್ರಪ್ಪ ನಿಮ್ಗೆ ಅಮ್ಮ ಅಂತೀನಿ. ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತೊಂದು ಹೊಸದು ಏನೋ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಅಣ್ಣ ಪ್ಲ್ಯಾನ್ ಮಾಡಿದ್ವಿ. ಲೈಕ್ AI ಯೂಸ್ ಮಾಡಿಕೊಂಡು ಜಸ್ಟ್ ಮದುವೆ ಆಗಿರೋ ಥರ ಒಂದು ಪ್ರ್ಯಾಂಕ್ ಮಾಡೋಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ. ಲೆಟ್ಸ್ ಸಿ. ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಯಾಕಂದರೆ ಅವರಿಗೆ ವೀಡಿಯೋ ಶೂಟ್ ಮಾಡ್ತಾ ಇರೋದು ಗೊತ್ತಾಗಬಾರ್ದಲ್ಲ. ಸೊ ಹಾಗಾಗಿ ಲೆಟ್ಸ್ ಡೂ. ಹೇಗಾಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ನೋಡೋಣ. ಲೆಟ್ಸ್ ಸಿ, ಬನ್ನಿ. ಸೊ ಈ ವಿಡಿಯೋ ಫುಲ್ಲು ಪ್ರ್ಯಾಂಕ್ ಆಗಿರುತ್ತೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಯಾವುದೇ ಥರ ಸೀರಿಯಸ್ ಏನೂ ಇಲ್ಲ. ಸೊ ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರ್ಯಾಂಕ್ ಮಾಡೋ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ID ಇರುತ್ತಲ್ಲ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಏನೇನಾರು ಒಂದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಬರ್ತಿದೆ, ಬಟ್ ಮಾಡಬೇಕು. ಯಾಕಂದರೆ ನಾನೇ ವೀಡಿಯೋ ಶೂಟ್ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು. ಸೊ ನಮ್ಮ ಪುನೀತು ಫ್ರೀ ಇದ್ದರೆ ಅವನು ಎಡಿಟ್ ಮಾಡಿಕೊಡ್ತಾನೆ, ಇಲ್ಲಾಂದರೆ ಅವನು ಸ್ವಲ್ಪ ಕೆಲಸ ಮಾಡ್ತಿದ್ದಾನೆ. ಅವನದು ಕೆಲಸ ಇರುತ್ತೆ. ಪ್ಲಸ್ ನಾನು ಅವನಿಗೆ ಪ್ರೆಷರ್ ಕೊಡೋಕ್ಕಾಗಲ್ಲ, ಪುನಿ ಎಡಿಟ್ ಮಾಡಿಕೊಡು ಅಂತ ಪ್ರೆಷರ್ ಕೊಡೋಕ್ಕಾಗಲ್ಲ. ಸೊ ಎಲ್ಲನೂ ನಾನೇ ಮಾಡಬೇಕು. ಶಾರ್ಟ್ಸ್ದು ನಾನೇ ಶೂಟ್ ಮಾಡಬೇಕು, ಶಾರ್ಟ್ಸ್ದು ನಾನೇ ಎಡಿಟ್ ಮಾಡಬೇಕು. ಸೊ ತುಂಬ ಕೆಲಸ ಇದೆ. ಸೊ ಅದ್ರ ಮಧ್ಯದಲ್ಲಿ ಇಂಥ ಸೈಕಲ್ ಗ್ಯಾಪಲ್ಲಿ ಟೈಮ್ ಸಿಕ್ಕಿದಾಗ ಈ ಥರ ಏನಾದ್ರು ಕಂಟೆಂಟ್ ಇಲ್ಲ ಐಡಿಯಾಸ್ ಏನಾದ್ರು ತಲೆಗೆ ಬಂದಾಗ ಶೂಟ್ ಮಾಡ್ತೀವಿ. ನೋಡೋಣ, ಸಪೋರ್ಟ್ ಮಾಡಿ ಆಯಿತಾ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋಣ, ನೀವು ಬೆಳೆಸಿ. ಓಕೆ, ಬಾಯ್ ಬಾಯ್ ಗೈಸ್. ನಾವೀಗ AI ಯೂಸ್ ಮಾಡ್ಕೊಂಡು ಒಂದು ಫೋಟೋ ಕ್ರಿಯೇಟ್ ಮಾಡಿದ್ದೀವಿ. ಅದು ಫೋಟೋ ಹಾಕ್ತೀನಿ ನೋಡಿ, ಗ್ರೂಪ್ಗೆಲ್ಲ ಹಾಕೋನೆ ಇವನು. ಇವಾಗ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಹಿಂಗೆ ಅಂತ ಮ್ಯಾಟ್ರ್ ಹೇಳ್ತಾನೆ, ಕೇಳಿ. ಇವಾಗ ಗ್ರೂಪ್ ನೋಡಿದೇನ ಅಂಕಲ್ ನಾನು. ಹಲೋ ಹೇಳು ಅಂಕಲ್, ಅದೇ ಫೋಟೋ ಕಳ್ಸಿದ್ನಲ್ಲ ನೋಡ್ರಿ ಗ್ರೂಪಲ್ಲಿ. ಏನದು? ನನಗೆ ಧನು ಕಳ್ಸಿದ್ನಪ್ಪ. ಯಾವ್ದನು? ನಮ್ಮೂರ ಅದನ್ನು ಇವ್ ಫ್ರೆಂಡ್ ಸರ್ಕಲ್. ಇವ್ರು ಎಲ್ಲಿ? ಏನಿದು? ಏನ್ ಕತೆ ಇದು? ಏನಪ್ಪ, ನನಗೂ ಶಾಕ್ ಆಯ್ತು, ಅದಕ್ಕೆ ಕಳಿಸಿದ್ನಪ್ಪ. ಅವನಿಲ್ಲ ಅವನೇ? ಹಾ, ಅವನಿಲ್ಲ ಅವನೇ ಗೊತ್ತಿಲ್ಲಪ್ಪ, ಎಲ್ಲ ಹೋಯ್ತೀನಿ ಅಂತ ಹೋಗಿದ್ದ. ನೀವು ನಾಟಕ ಆಡ್ಬೇಡಿದ್. ಏನ್ ಕತೆ ಇದು ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಏನದು? ಅವನ್ ಈಗ ಫೋನ್ ಮಾಡ್ಬಿಟ್ಟು ನನಗೆ 10,000 ದುಡ್ಡು ಬೇಕು ಕೊಡು ಅಂತ ಇದ್ದಾನೆ. ಹೌದಾ? ಹಾ, ನಾನು ಮತ್ತೆ ಫೋನ್ ಮಾಡಿ ನಂದು ಎತ್ತಲ ಇಲ್ಲ. ಮತ್ತೆ ನೀವು ನಾಟಕ ಆಡ್ಬೇಡಿ, ಹೇಳು. ಅಲ್ಲೇ ನಕ್ಕೊಂಡಿದ್ದೀರ ನೀವು ಅಲ್ಲೇ ನಕ್ಕೊಂಡು ಕುಡ್ಕೊಂಡು ಡ್ರಾಮಾಗಳು ಕೇಳಬೇಡಿ ನೀವು. ಇದಾಳೆ ಸರಿ ಆಯ್ತು. ನನಗೆ ಗೊತ್ತಕಂಡು ಹೇಳೋದೇನ, ಅದೇ ಎಡಿಟ್ ಮಾಡ್ಬಿಟ್ಟು ಹಾಕ್ಯಾರ ಕಳ್ಳ ಮಕ್ಕಳು. ಎಡಿಟಿಂಗ್ ಫೋಟೋ ಈ ಮಟ್ಟಕ್ಕೆ ಹೋಗಿ ಮದುವಾಗ ಮುಖ ನೋಡವಂತ. ಅಪ್ಪಾಜಿ ಅಲ್ಲೇ ನಗ್ತೈತೆ. ಅಪ್ಪಾಜಿನೂ ಅಲ್ಲೇ ಐತಲ್ಲ? ಅಪ್ಪಾಜಿನೂ ಅಲ್ಲೇ ಐತೆ. ಇಲ್ಲ ಅಪ್ಪಾಜಿ ಅಷ್ಟೇ. ಸುಮ್ಮನೆ ಇರೋ. ಯಾರು ಎಡಿಟ್ ಮಾಡಿರೋದು? ಯಾರು ಎಡಿಟ್ ಮಾಡಿ ಹಾಕಿರೋದು? ಎಡಿಟ್ ಮಾಡಿರೋದೇನಿಲ್ಲ, ಅವ್ನು ನನಗೆ ಕಳಿಸಿದ್ದ ಅದನ್ನು. ಅಣ್ಣ ನನಗೆ ಗೊತ್ತಿಲ್ಲ, ನನಗೆ ಅವ್ನ ಫ್ರೆಂಡ್ ಸರ್ಕಲಿಂದ ಸಿಕ್ತು, ಅದಕ್ಕೆ ಕಳಿಸಿದ್ದೀನಿ ನಿಮಗೆ ಅಂತ ಅಂದ. ಒಟ್ಟು 2 ದಿನ ಕಾರ್ ತಗೊಂಡೋಗಿದ್ದ, ಗೊತ್ತಿಲ್ಲ ನಾನು. ಅದೇ ಅವತ್ತು ಕಾರೇನ ತಗೊಂಡೋಗಿದ್ನಲ್ಲ, ಅವತ್ತೇನ ಅಂತ ಇದ್ರಪ್ಪ. ಹೌದಾ? ಯಾವುದು ಈ ಹುಡುಗಿ ಯಾರ್ದು? ನಮಗೆ ಗೊತ್ತಿದ್ರೆ ಯಾಕೆ.
ಅದಕ್ಕೆ ಇದು ಮಾಡಿದೆ. ಅವನಿಗೆ ಅರ್ಜೆಂಟ್ 10,000 ದುಡ್ಡು ಬೇಕು ಅಂತ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ದ. ಅದೇನೋ ನನಗೆ ಗೊತ್ತಿಲ್ಲ, ನನಗೊತ್ತು ನಂಬಿಕೆ ಇಲ್ಲ ಇದ್ರ ಮೇಲೆ. ನಂಬಿಕೆ ಇಲ್ಲ. ಹಲೋ, ಹಾಂ ಏನ್ ಸಮಾಚಾರ ನಿನ್ ಮಗಂದು? ಏನಪ್ಪ ನನಗೆ ಗೊತ್ತಲ್ಲ. ಕಿಸಿ ಬಿಡ್ರಿ ನೀವು ಅಲ್ಲೇ ಇಟ್ಕೊಂಡು ಹೊಲ್ತ ಇಟ್ಕೊಂಡು. ಇಲ್ಲ ಕಣವೇ, ನಾನು ಒಬ್ಬನೇ ಇರೋದಿಲ್ಲ, ಇದಕ್ಕೆ ಪೈಪ್ ಜೋಡಿಸ್ತಾ ಇದ್ದೀನಿ. ನನಗೆ ಗೊತ್ತಲ್ಲ ಅದು. ಅವನು ಯಾವುದೋ ಒಂದು 2 ದಿನ ಕಾರ್ ತಗೊಂಡು ಆಯ್ತಪ್ಪ, ಎಲ್ಲಿ ಹೋಯ್ತು ಎಲ್ಲಿಗೆಲ್ಲ ಬತ್ತಿ ನಿಂತ ಹೋದ. ಎಷ್ಟು ಮಧ್ಯಾಹ್ನ ಆದ್ರೂ ಬರೋಲ್ಲಪ್ಪ. ಅಲ್ಲೇ ಮಂಜುಮಿಷ್ಟ ಕರ್ಕೊಂಬರ್ದು ಕಿಶಿತ ಇದೆಯಾ ಅಂದ್ರೆ ನೀವೆಲ್ಲ ಡ್ರಾಮಾಗಳು ಕೇಳ್ಕೊಂಡು ಅಲ್ಲೇ ಮಂಜುಮಿಷ್ಟ ಬಿಡು, ಅಲ್ಲೇ ಹೊಸ ಮನೆ ಹತ್ರನೇ. ಹೋಗಿಯಪ್ಪಾಜಿ. ಅಲ್ಲೇ ತೋರ್ಸತಾನೆ ಮಂಜುಮಿಷ್ಟ ಬಿಡು. ತೋರ್ಸಂದ್ರೆ ಊರಲ್ಲಿ ಕರ್ಕೊಂಡೋದ್ರೆ ಮರೆಯಕ್ ಬರಲ್ಲ. ತೋರ್ಸ್ಕೊಂತಾನೆ ಮಂಜುಮಿಷ್ಟ ಬಿಡು ನೀನೇ. ತೋರ್ತಲ್ಲ. ಒಳ್ಳೆ ಕೆಲಸ, ಒಳ್ಳೇದಾಗ್ಲಿ ಎಲ್ರಿಗೆ. ಸೀರಿಯಸ್ ಆಗಿ ಮಾತಾಡಪ್ಪ. ಸರಿ ಆಯ್ತು. ಸರಿ ಆಯ್ತಾ, ಏನ್ ಮಾಡೋದು ಮತ್ತೆ? ಏನು ಮಾಡ್ಬೇಡ. ಏನ್ ಮಾಡ್ತೀಯ? ಅಲ್ಲೇ ಕಿಶ್ ಕುಡ್ಕೊಂಡು ನೀವೆಲ್ಲ ಅಲ್ಲೇ ಇದ್ದೀರ, ಕಿಶ್ ಕುಡ್ತಾ ಇದ್ರೆ ಏನ್ ಮಾಡ ಮಾಡ್ತೀಯ? ನೀವೆಲ್ಲ ಎಡಿಟ್ ಮಾಡಿ ಹಾಕಿರೋದೆಲ್ಲ. ಅಂಕಲ್, ಇವನು ಅವ್ನ ಫ್ರೆಂಡ್ ಕಳ್ಸಿದ್ ನನಗೆ. ಇವನು ಧನು. ಧನು ಸೊ ನಮ್ಮೂರನ್ನ ಇನ್ಯಾರು ಕಳಿಸ್ತಾರೆ? ಎಡಿಟ್ ಅಲ್ಲ ಅದು. ನನಗೆ ಕಳ್ಸೇನೆ, ಯಾರಿಗೂ ಇದು ಮಾಡ್ಬೇಡ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಕಳಿಸ್ದೆ. ಪಟ್ಟ ನಮ್ಮನೆ ಗ್ರೂಪ್ ತಾನೇ ಹಾಕಿರೋದು, ಇನ್ಯಾವುದಕ್ಕೆ ಹಾಕಿರೋದು? ಹಾಂ, ಸೊ ಸಿಗ್ಬೇಕಾದ. ಸರಿ, ನೋಡ್ತೀನಿ ತಡಿ, ಕೇಳ್ತೀನಿ ಅವ್ನಿಗೆ. ಯಾರ ಫೋಟೋ ಅಂದರೆ ಅವನದೇ ಎಡಿಟ್ ಮಾಡಿರೋದು ಯಾಕಾಗತ್ತೆ? ನಾನು ಮನೆಯವ್ರಿಗೆ ಗೊತ್ತಾಗಲಿ ಅಂತ ಹಾಕನಪ್ಪ, ಇನ್ನೇನಕ್ಕೆ ಹಾಕೋಣ? ಅಂಕಲ ನೋಡಂತಡಿ, ಫೋನ್ ಮಾಡಿತ್ತ ಅಂಕಲ್? ಎಂತದ ಹೀರೋಯಿನ್? ಹಾಂ, ಅವನೇನು ಕಡಿಮೆ ಅವನ? ಎಲ್ಲ ಹಿಡ್ದಿರ್ತಾನೆ. ಇಲ್ಲ, ಬಂದಿಲ್ಲ. 2 ದಿವಸ ಕಾರ್ ತಗೊಂಡೋಗಿದ್ನಲ್ಲ, ಇದಕ್ಕೆ ಇರ್ಬೇಕು. ಅದು 2 ದಿನ ಕಾರ್ ತಗೊಂಡೋಗಿದ್ನಲ್ಲ, ಅವಾಗೆಲ್ಲ ಹೋಗಿರ್ಬೇಕು. ಹಂಗಾರೆ 2 ದಿನ ಕಾರ್ ತಗೊಂಡೋಗಿದ್ದ, ಅವಾಗೇನಾರು ಹೋಗಿದ್ದೇನಪ್ಪ. ಹಾಂ, ಸರಿ ಆಯ್ತಾ. ಬೈಸ್, ಒಳ್ಳೆ ಕಂಟೆಂಟ್ ಸಿಗ್ತೈತೆ ನಮಗಂತೂ. ಕೊನೆಗೆ ಬೈಸ್ಕೊಳತ್ತೀವನೇ. ಫೋನ್ ಮಾಡು ಜಲ್ದಿ. ಈಗ ನಮ್ಮ ಅಮ್ಮಂಗೆ ಮಾಡ್ತಾವನೆ. ಮಾಡು. ನನಗೆ ಅವ್ನು ಧನು ಕಳಿಸ್ಬಿಟ್ಟಣ. ಹಿಂಗೆ ಪ್ರಜ್ವಲ್ ಫ್ರೆಂಡ್ಸ್ ಕಳ್ಸಿದ್ ನನಗೆ. ಇನ್ನೇನು ಗೊತ್ತಲ್ಲ, ಫ್ರೆಂಡ್ಸ್ ಯಾರು ಹೇಳ್ಬೇಡ ಅಂದಿರ್ತಾನೆ. ಅವ್ರು ಕಳ್ಸಕ್ಕೆ ಹೇಳಿದ್ರಂತೆ, ಕಳಿಸಿದ್ದಾರೆ. ನನಗೆ ಧನು ಕಡೆಯಿಂದ ಬಂತು, ಅದಕ್ಕೆ ನಾನು ಫ್ಯಾಮಿಲಿ ಗ್ರೂಪಿಗೆ ಹಾಕ್ತೆ. ಇವನೆಲ್ಲೋ ಇಲ್ಲ, ಮನೇಲಿಲ್ಲ, ಎಲ್ಲೋ ಹೋಗೋನೆ. ನಿಜ. 2 ದಿವಸ ಕಾರ್ ತಗೊಂಡೋಗಿದ್ದ ನಾನು. ಅದು ನನಗೆ ಎಲ್ಲಿ ಗೊತ್ತು? ನಾನು 2 ದಿನ ಕಾರ್ ತಗೊಂಡೋಗಿದ್ದ, ಎಲ್ಲಿಗೆ ಅಂತ ಹೇಳಿರ್ಲಿಲ್ಲ. ಅಲ್ಲ ಏನಾರು ಹೋಗಿದ್ದ ಅನ್ಸುತ್ತೆ. ಹಂಗಾರೆ ಯಾವ ಊರಾಗ ಗೊತ್ತಿಲ್ಲ ಒಟ್ಟಿಗೆ. ನಾನು ಫೋನ್ ಮಾಡ್ದೆ, ಅವಾಗಿಂದ ಎತ್ತಾ ಇಲ್ಲ ನಂದು. ಹಾಂ, 20,000? ವಾ. ಹಾಂ, ಫ್ಯಾಮಿಲಿ ಗ್ರೂಪ್ ನೋಡಿಲ್ವಾ ಅಂತ. ಇಲ್ಲ ಅಂತ. ಈಗ ಮಾಡಿದ್ರೆ ಈ ತರ ಫೋಟೋ ಹಾಕೊಂಡೆ.
ವಾ ಅಲ್ಲ ಹೇಳೋದಾದ್ರೆ ಹೇಳ್ಬೇಕು ತಾನೆ ಇವನು ಮುಂಚೆನೆ. ಇದನ್ನ ಸುಳ್ಳ ಏ ನಿಜ, ಸುಳ್ಳಾಗಿದ್ರೆ ಯಾಕೆ? ಸುಳ್ಳ ಹೋಗ ಅಂಕಲ್ಗೂ ಫೋನ್ ಮಾಡಿ ಕೇಳಿದ್ದಂತ ದುಡ್ಡು. ಸುಳ್ಳು. ಇಲ್ಲ ಅಂಕಲ್ಲು ಕೂಡ ನನಗೆ ಮಾಡಿತ್ತು. ಅವ್ರಿಗೂ ಫೋನ್ ಮಾಡಿ ಒಂದು 10,000 ಕೇಳಿದ್ನಂತೆ. ಅದಕ್ಕೆ ಅಂಕಲ್ಲು ತಮಾಷೆ ಅನ್ಕೊಂಡು ನನಗೆ ಹಂಗೆ ಅಂತ ಇತ್ತು. ಹ್ಞೂ ನಿಜ. ಸುಳ್ಳು ಹೋಗ ಗ್ರಾಫಿಕ್ ಮಾಡಿರ್ತೀರ ನೀವು. ಎಲ್ಲಿ ಅದೆಲ್ಲಿ ಟ್ರಾಫಿಕ್ ಮಾಡೋಕ್ಕಾಗತ್ತೆ? ಏನಿಲ್ಲಪ್ಪ, ಒಟ್ಟಿಗೆ ನನಗೆ ಧನು ಕಳಿಸಿದ್ನ. ಹೌದಾ? ನನ್ನ ಫೋನು ಮಾಡ್ದ ಕಾಸು ಕೇಳ್ದ ಒಟ್ಟಾಗಿ. ಹಾಂ ಹೌದಾ? ನೋಡಿ ಒಂದ್ಸರಿ ನೀವೇ ಮಾಡಿ ಹಂಗಾರೆ ಫೋನ್ ಹಂಗಾರೆ. ಅದು ಸರಿ ಕೇಳಿಸ್ಲಿಲ್ಲ ವಾಯ್ಸು. ಹೌದಾ? ಬ್ರೇಕ್ ಆಗ್ತೈತೆ. ಹಾಂ ಅದಕ್ಕೆ ನಾನು ಮಾಡೋಣ ಅಂತ ಇವಾಗ ಫೋನ್ ಬಿಟ್ಟು ನೀನೇ ಮಾಡಿ. ವಾ, ಅದೇ ನನ್ನ ಫೋನ್ ಎತ್ತಾ ಇರಲಿಲ್ಲ, ಅದಕ್ಕೆ ನಿಮಗೆ ಮಾಡಬೇಕು. ನನಗೆ ಮಾಡಿದ್ದಾನೆ ಇವಾಗ. ನೋಡಿ ಇನ್ನೊಂದ್ಸರಿ ಮಾಡಿ. ಹಾಂ ಸರಿ ಅಂತೆ, ಓಕೆ. ಬಯಸ್ತೀಯ ನನಗೆ? ಒಳ್ಳೆ ಕಂಟೆಂಟ್ ಗೈಸ್, ಒಳ್ಳೆ ಕಂಟೆಂಟ್ ಗೈಸ್. ಇವಾಗ ನಮ್ಮ ಅಜ್ಜಿಗೆ ಮಾಡ್ತವನೆ. ಅಲ್ಲ ಇವನೇ ಐಡಿಯಾ ಕೊಟ್ಟಿದ್ದು. ಫ್ಯಾಮಿಲಿ ಯಾರು ನೋಡ್ತಿದ್ರೆ ನನಗೆ ಅದು ಬೈಬೇಡಿ. ಈಗ ನಮ್ಮ ಅವ್ವಂಗೆ ಮಾಡ್ತಾರೆ, ನಮ್ಮ ಅಜ್ಜಿಗೆ. ಹಲೋ ಏನಪ್ಪ ಏನು ಮಾಡ್ತಿದ್ದೋ? ಅಪ್ಪಾಜಿ ಐತಲ್ಲ, ಒಂದ್ಸಲ ಹೊಲ್ದ ಗೊತ್ತಾ? ಒಂದು ಫೋಟೋ ಹಾಕಿದ್ದೆ, ಅದಕ್ಕೆ ಮಾಡಿದೆ. ಯಾಕೆ ಯಾಕೆ ಅವನು ರಕ್ಷಿ ಫ್ರೆಂಡ್ ಧನುಕ್ ನನಗೆ ಕಳಿಸಿದ್ದು. ಏನಂತ? ಯಾವುದೋ ಮದುವೆ ಆಗ್ಬಿಟ್ಟು ಅವನು ಮದುವೆ ಫೋಟೋ ಕಳ್ಸಾನೆ. ಯಾರ ಯಾರ ಮನೆಗಿರೋದು? ನಮ್ಮನ ಇನ್ಯಾರು? ಯಾರ ರಕ್ಷಿ. ಮದುವೆಗೇನ? ಹ್ಞೂ ಅದು ಅಪ್ಪಾಜಿಗೆ ಕಳಿಸಿದೆ ನೋಡಿ. ಇನ್ನೇನೋ ಇವು ಬರುತ್ತೇನೋ ನೋಡಂಗೆ. ಯಾವಾಗ? ಗೊತ್ತಿಲ್ಲ, ಇವತ್ತು ಫೋಟೋ ಬಂದಿರೋದು ನನಗೆ. ಆಮೇಲೆ ಅಂಕಲ್ಲು ಆಂಟಿಗೆ ಮಾಡಿದ್ದೆ ನಾನೇ. ಅವ್ರಿಗೆ ಮಾಡಿದ್ನಂತೆ ಫೋನ. ಏನಂತವ? ಒಂದು 10-20 ಸಾವಿರ ದುಡ್ಡು ಕೊಡಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ನಂತೆ. ನಾನು ಮಾಡ್ತಾ ಇದ್ದೀನಿ, ನಂದು ಎತ್ತೇ ಇಲ್ಲ. ಯಾರು? ನಾನು ರಕ್ಷಿ. ಎಲ್ಲವನಿಗೆ? ಗೊತ್ತಿಲ್ಲಪ್ಪ, ಅದನ್ನೇ ಫೋನ್ ಮಾಡ್ತಾ ಇದ್ದೀನಿ, ಎತ್ತಿಲ್ಲಪ್ಪ. ತಿಂಡಿ ತಗ ಬಂದಲ್ಲ ನಿಂಗೆ ಊಟವ? ಹಾಂ ಊಟ ಅದೇ ಊಟ ಕೊಟ್ಟು ಹೋದ. ಅವು ಗಾಬರಿ ಆಗತ್ತೆ ಕಣಲ್ಲಿ. ಅವನು 2 ದಿವಸ ಬಂದ. ಇವಾಗಲ್ಲ, ಅದು ಯಾವಾಗಲೂ ಕಾರ್ ತಗೊಂಡು ಹೋಯ್ದ್ನಲ್ಲ. ಹಲೋ 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 ಲೇ, ನೀ ಅದಕ್ಕೆ ಹೇಳೋದು ನನ್ನ ಮಗನೇ. ನಮ್ಮ ಹೊಡಿತಾವಳೆ. ಹಲೋ, ಹೌದಾ? ಸರಿ ಬಿಡು, ಅದಕ್ಕೆ ಮಾಡಿದೆ. ಊಟ ತಗೊಂಬಂದು ಎತ್ತ ಬಂದು ಕೊಟ್ಟು ಹೋದ್ನಪ್ಪ, ಎಲ್ಲಿಗೆ ಹೋದ್ನ ಗೊತ್ತಿಲ್ಲ. ಸರಿ ಕಣಪ್ಪ, ಗೊತ್ತಿಲ್ಲ. ನನಗೆ ಡೌಟ್ ಹೊಡಿತೈತೆ. 2 ದಿನ ಕಾರ್ ತಗೊಂಡಿದ್ನಲ್ಲ. ಹಲೋ ದೇವಸ್ಥಾನ ಮಾಡ್ತಮ್ಮ ಫೋನ್ ಯಾಕೆ ಮಾತಾಯ್ತು ಸೋಮಣ್ಣ? ಎತ್ತು ನೋಡೋಣ ಏನಂತ. ಹಲೋ ಹಲೋ ಹಾಂ ಹಲೋ. ಹ್ಞೂ ಸರಿ ಸರಿ. ಎಲ್ಲಿ ಇಲ್ಲಪ್ಪ, ನಂದು ಎತ್ತೇ ಇಲ್ಲ. ಗೊತ್ತಿಲ್ಲಪ್ಪ, ನಂದು ಎತ್ತಲಿಲ್ಲ ಒಟ್ಟಿ ಫೋನ್. ಅಂಕಲ್ ಆಂಟಿಗೆ ಏನಾರು ಮಾಡಿದ್ನ. ಸೊ ಗೈಸ್, ಇವಾಗ ಹ್ಯಾಂಡ್ ಪೋಸ್ಟ್ ಬಂದಿದ್ದೀವಿ. ನಮ್ಮ ಸಾಮಾನ್ಯದ ಎಕ್ಸ್ಪ್ರೆಷನ್ ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲ ನಂಬಿಟ್ಟವ್ರೆ, ನಿಲ್ಸಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಅವ್ರಿಗೆ ಗೊತ್ತಾಗ್ದಿಲ್ದಂಗೆ ವಿಡಿಯೋ ಮಾಡ್ಬೇಕು ಇವಾಗ.
ನಾನು ಇಲ್ಲೇ ಬಂದೆ ಹೊಲ್ತಕ್ಕೆ ಹೋಗಿ ಬಂದೆ ಇವಾಗ ನಮ್ಮ ಬಾಗ್ರಮ್ಮಂಗೆ ತೋರ್ಸಕ್ಕೆ ಹೋಗ್ತಿದ್ದೀವಿ ಮೇಡಮ್ ಏನಂತಾರೆ. ಯಾರು ಗೊತ್ತಿಲ್ಲ ಎಲ್ಲ ಇವನಿಗೆ ಹೆಂಗ್ ಸಿಕ್ತು ಗೊತ್ತಿಲ್ಲ ನನಗೀಗ. ನೋಡೋದು ಮಾಡಿರೋದು ಅದು ನೀವು ಯಾರು ಗೊತ್ತಿಲ್ಲ ಯಾವುದು ಯಾರು ಅದ್ಯಾವ್ದು ಹುಡುಗಿ ತೆಗ್ದು ಹೆಂಗ್ ಮಾಡಿ ನಾವು ಸಾಕ ಇವರೇ ಮಾಡ್ಕೊಂಡ್ರದೇನು ಅವನೇನು ಮಾಡ್ತಾನಮ್ಮ ಮತ್ತೆ ಹೇಳ್ತಾ ಇಲ್ಲ ಅವಾಗಿಂದ ಕೇಳ್ತಾ ಇದ್ದೀನಿ. ಮದುವೆಗೆ ಬಂದ ನೋಡ್ಕೊಳ್ಳೋದು ಒಳ್ಳೆ ಜೋಡಿ ಒಳ್ಳೆ ಚೆನ್ನಾಗಿತ್ತಪ್ಪ. ಅದಕ್ಕೆ ಹೇಳ್ತಿದ್ದು ಕಾರ್. ಹೌದಾ ಸೊ ಗೈಸ್ ಇವಾಗ ನಮ್ಮ ಅಜ್ಜಿಗೆ ತೋರ್ಸಕ್ಕೆ ಹೋಗ್ತಾವನೆ. ಏನಿಲ್ಲ ಏನಿಲ್ಲ. ನೋಡಿ ಮಮ್ಮಿ ಇವ್ನು ಮಾಡಿರೋದ ಇದೇನ್ ಆಗ್ತಿರಾಡ್ತಾವನ ಕಣ ನನ್ಗಂತೂ ಗೊತ್ತಾಗ್ತಾ ಇಲ್ವಾ ಅವ್ರು ಯಾರು ಅಂತ ಗೊತ್ತಾಗಿಲ್ಲ. ರಕ್ಷಣಾ ಅದು 76 ಫೋಟೋ ಎಲ್ಲ ಹಾಕ್ತಾನೆ ಏನೇನೋ ಮಾಡಿ ಅದು ಏನು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ದೇವಸ್ಥಾನ ಮುಂದೆ ಐತವ, ದೇವಸ್ಥಾನ ಮುಂದೆ ಮದುವೆಗೆ ಹಾರ ಹಾಕ್ಯಂತ ಹಿಡ್ದಾನೋ ಅವಳನ್ನ ನೋಡ್ತಾರೆ. ಹೆಂಗ್ ಸರ್ ಏನೇನ್ ಮಾಡ್ತಾರೆ ಹೆಂಗ್ ಸರ್ಲ ಭಾನುವಾರ ಬರ್ತಿರ್ತ ಭಾನುವಾರ ಹೆಣ್ಣಳು ಓದ ತರ್ಕಾರ ಒಂದು ಓದ್ಕೆ ನಿಂಗೆ ಗೊತ್ತಾಗ್ತ ಭಾನುವಾರ ಬರ್ತಾರೆ ಅಂಕಲ್ಗೆ ಹೇಳಿದ್ನಿ. ಅದಕ್ಕೆ 2 ದಿನ ಹೋಯ್ದು ಕೆಲಸ ಐತೆ ಅಂತ ಹೇಳಿ. ಅಂಕಲ್ ಗೊತ್ತೈತಿ ಅಂಕಲ್ ಭಾನುವಾರ ದಿನ ಹುಡುಗಿಗೆ ಏನ್ ಮಾಡಕ್ಕೆ ಹೇಳ್ದೆ ಅಂಕಲ್ಗೆ ಫೋನ್ ಮಾಡಿ ಹುಡುಗಿ ಅವ್ರದ್ದು ದುಬ್ಬ ನಿಜವಲ್ಲೂ ಕಡೆ ದೇವಸ್ಥಾನ ಇಡ್ಲಿ ಬರ ತೋರಿಸ್ತೀನಿ. ದೇವಸ್ಥಾನದಾಗ ಹುಡುಗಿ ಯಾವುದು ಗಂಡು ಯಾವುದು ಯಾವ್ದಾರಾಗ್ಲಿ ಬಿಡು, ಅದು ಕಟ್ಕೊಂಡು ನಮಗೆ ಬೇಕಾಗಿರೋದು ಒಂದು ಊಟ. ಗೊತ್ತಿತ್ತವ ಏನು ಸಂಕಟ ಆಗ್ತೈತಿ ಅನ್ನಂಗೆ ಆಗಿತ್ತು. ಅಲ್ಲ ಲೂಸು ಏನು ಹೇಳ್ತಾರಲ್ಲ ಹಂಗೆ ಕೇಳ್ಬೇಕಾರೆ 2 ದಿವಸ ಕಾರ್ ತಗೊಂಡು ಹೋಯ್ತು, ಯಾರು ಕೇಳಿರ್ಲಿಲ್ಲ. ಕೂತಿತ್ತ ಈ ಅಂತ ಕೂತಾಳವ. ಹಾಕಲ್ಲ ಕೂತಿದ್ವಿ. ಬರ ಹೇಳಂಗಾಗ ಹೇಳೋನೇನ ಬರ್ತಕ್ಕ ಹಿಂಗೆ ಮಾಡ್ತವೆ. ನಾನಿದ್ದೆ ಬೆಳಿಗ್ಗೆ ನಾನಿದ್ದೆ ಅಲ್ಲಕ್ಕಂದ ಹೂವಿನಾರೆಲ್ಲ ಅಲ್ಲಿ ಹಾಕ್ಯಂದು ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಡ್ಕೊಂಡು ನಿಂತಿದ್ಯಲ್ಲ, ಅಂಕಲ್ಯಾಕೆ ಬರ ಕಳ್ಕೊಬೇಕಾಯ್ತು. ಕರ್ಕೊಂಡು ಬರ್ಬಿಡು, ಸುಮ್ಮನೆ ಬರಕ್ಕಲ್ಲ. ನೀವು ಅವತಾರನ ಗೊತ್ತಾಗ್ತೈತಿ ಸುಮ್ಮನೆ ಬರಕ್ಕಲ್ಲ ಅಂದ್ಲ, ಮತ್ತೆ ಉಳಿಮೆಕ್ಕೆ ಕರ್ಕೊಂಡು ಅಂದ್ಲ. ಕರ್ಕೊಂಡೋಗಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಇಟ್ಟಿತ್ತಂತ ಒಂದೇ ಇರೋದು ತೋರ್ಸಕ್ಬಿಡು. ಎಲ್ಲ ನೀನರಾಗ ಅವನರಾಗ ಯಾರ ಕಟ್ಕೆ ಬಲ್ಲಿ ಆ ಹುಡುಗಿ ಮದುವೆಗೆ ಕೈಲಿ ಕಚ್ಕೊಂಡಿದ್ರಪ್ಪ ನಿಮ್ ಗಮ ಅಂತೀನಿ. ನಮ್ಮ ಊರಿನ ಹುಡುಗಿಯರ ಡಿಮ್ಯಾಂಡ್ ನೋಡಿ, ಅದು ಬೇರೆದು ಕುಡಿಲಿ ತೋರಿಸ್ತೀನಿ. ನಿಮ್ದು ಒಂದು ಎಲ್ಲರ ಒಂದು ಇದೈತೆ. ನಾನು ಅದೇ ಬೈದೆ ಅವ್ನಿಗೆ ಹೋಗಿ ನಿಮ್ಗೆ ಯಾರು ಕಳ್ಸಿರೋದು ಅಂತವ. ವಿಡಿಯೋ ಮಾಡ್ಕೊತಿದ್ದಿಲ್ಲ ಸುಳ್ಳಿಕರ ಯಾರು ಕಳಿಸ್ತಾರೆ ನೋಡಿ ಗೌರವಣ್ಣ ಹೋಗಲ್ಲ ಅವನಿಗೆಲ್ಲ ತೋರಿಸಿದೀಯಾ? ಹುಡುಗತ್ತಿದ್ದೆ ನನಗೆ ಗೊತ್ತಿದ್ದು ತಾನೆ ನಿನಗೆ ಒಳ್ಳೇನು ಹೋಗು. ಏನು ಬಂದ್ರೆ
ನೀನೇನ್ ಅನ್ಕೊಂಡೆ ಫೋನ್ ಮಾಡಂದಾಗ? ಯಾರು ನೀನೇನ್ ಅನ್ಕೊಂಡೆ ಫೋನ್ ಮಾಡಿದಾಗ? ಯಾರು ರೇವಣ್ಣ ನೀನು ಯಾರಿಗೆ ರೇವಣ್ಣ ಅಲ್ಲ ಪ್ರತ್ನಿಂಗ್ ಫೋನ್ ಮಾಡಿದ್ನಲ್ಲ. ರಕ್ತ ಅದು ಅಂದ ಏನಂದ ಇವ್ರು ರಕ್ಷಿ ಯಾವ್ದೋ ಒಂದು ಹುಡುಗ ಮದುವೆಗೆ ಬಂದನ್ ಕಣವ ಅಂದ. ಏನಂದ್ಲೆ ಎಲ್ಲಿ ಅಪ್ಪಾಜಿಗೆ ಕಳ್ಸಿದೀನಿ ನೋಡು ಅಂದ. ಅಪ್ಪಾಜಿಲ್ಲಪ್ಪ ಹೊಲ್ತಕ್ ಬತ್ತು ಅಂದೆ. ಅಯ್ಯೋ ಎಲ್ಲಾರ ಆಗಲ್ ಬಿಡಪ್ಪ ಅಂದ್ಕೊಂಡೆ. ಆಮೇಲೆ ರೇವಣ್ಣ ಫೋನ್ ಮಾಡಿದೆ. ರೇವಣ್ಗೆ ಹೆಂಗ್ ಗೊತ್ತಿರ್ನವ ನಾನೇನೋ ಗೌರ್ಮೆಂಟ್ ಕೂತದ್ಲ ಪಕ್ಕದಲ್ಲಿ, ಅದಕ್ಕೆ ನಾನೇನು ಕೇಳಲ್ಲ ಕಂದ ಅವ್ರನ್ನ. ಅಯ್ಯೋ ಬಿಡಿ ಎಲ್ಲಾರ ಆಗ್ಬಾರ್ದು ಬಿಡಕಡೆ ಅವನೇ ಹೇಳಿದ ಮತ್ತೆ ಕೇಳಕ್ಕಲ್ಲ ಅವ್ನು ಎತ್ತಿಂದ ಹೆಂಗೆ ಸಾಕ್ತಾನೆ ಕಣ ನಾನು ಆಡ್ಕೊಳ ಅಂತ ಅಂದ್ಕೊಂಡೆ. ನಾನು ಮಾನಿಸ್ನಲ್ಲ ಅಂದ್ಕೊಂಡೆ. ಅವನೇ ಹೇಳಿದ ಮತ್ತೆ ಕೇಳಕ್ಕಲ್ಲ ಒಂದು ಲೋಟ ನೀರು ತಂದು ಕುಡಿಯಲ್ಲ ಒಂಚೂರಿಕೆ ತಿನ್ಲ ಅಂದ್ರೆ ಅದಕ್ಕೆ ಮಜ್ಜಿಗೆ ಕೂತ್ಕೊಂಡ್ರು ಅಂದ್ಕೊಂಡೆ. ಇನ್ನೇನು ಅಂದ್ಕೊಳ್ಳೋಣ ಕೊಡು ಹೋಗು ಫೋನ್ ಮಾಡ್ತಾನೆ. ಹಂಗೆ ಹೋಗಿ ಬೈಕಲ್ಲಿ ಬರೋವತ್ತೀಯ ಅಲ್ಲಿ ಗಾಡಿಯಲ್ಲಿ ನಿಲ್ಸತ್ತೀಯ. ಗಾಡಿ